ನಮಸ್ಕಾರ ಸ್ನೇಹಿತರೆ, ನಾನು ವಿಜಯ ರಾಜೇಶ್, KVR ಟಾಕ್ಸ್ಗೆ ಸ್ವಾಗತ. ನಾವು ಲಾ ಪಾಯಿಂಟ್ ಸರಣಿಯಲ್ಲಿ ಈ ದಿನ ನೋಡುವಂಥ ವಿಷಯ ನೋಟರಿ ಅಥವಾ ನೋಟರಿ ಪಬ್ಲಿಕ್. ನಾವು ದಿನನಿತ್ಯ ಮಾಡುವ ಹಲವಾರು ವ್ಯವಹಾರಗಳಲ್ಲಿ ಸರ್ಕಾರದ ಜೊತೆ ಇರ್ಬೋದು, ನ್ಯಾಯಾಲಯಗಳಲ್ಲಿರ್ಬೋದು, RTO ಕಾರ್ಡ್ ಬೇಕು ಅಂತಂದರೆ, ಮತ್ತು ಬ್ಯಾಂಕುಗಳಲ್ಲಿ ನಮ್ಮದೇನೋ ಕಳೆದೋಗಿದೆ, ಈ ಥರ ಹಲವಾರು ಸಮಸ್ಯೆಗಳಲ್ಲಿ ವ್ಯವಹಾರಗಳಲ್ಲಿ ನಮಗೇನಪ್ಪ ಅಂತಂದರೆ ಅವರೇನು ಹೇಳ್ತಾರೆ, ನೀವೊಂದು ನೋಟ್ರೈಸ್ಡ್ ಡಾಕ್ಯುಮೆಂಟ್ ಕೊಡಿ ಅಂತ ಹೇಳ್ತಾರೆ, ಅಥವಾ ಅಫಿಡವಿಟ್ ಕೊಡಿ ಅಥವಾ ಡಿಕ್ಲರೇಷನ್ಸ್ ಕೊಡಿ, ಅದು ನೋಟ್ರಿ ಆಗಿರಬೇಕು ಅಂತ ಹೇಳ್ತಾರೆ. ಹಾಗಾದರೆ ಇದು ನೋಟ್ರಿ ಅಂದ್ರೇನು, ಯಾರು ಇದನ್ನು ಅಪಾಯಿಂಟ್ ಮಾಡ್ತಾರೆ, ಏನು ಅವರ ಕಾರ್ಯವ್ಯಾಪ್ತಿ ಅನ್ನೋದನ್ನು ತಿಳ್ಕೊತಾ ಹೋಗೋಣ. ಈ ರೀತಿಯಾಗಿ ನಾವು ದಿನನಿತ್ಯ ಸಲ್ಲಿಸುವ ದಾಖಲೆಗಳನ್ನು ಯಾವುದೋ ಒಂದು ವ್ಯಕ್ತಿ ಅದನ್ನು ದೃಢೀಕರಿಸಬೇಕಾಗುತ್ತೆ. ಅಂದರೆ ಇಲ್ಲಿ ಹೇಳಿರುವ ಅಂಶಗಳು ಸರಿಯಾಗಿದೆ, ಅಥವಾ ಇಲ್ಲಿ ಹೇಳುತ್ತಿರುವ ವ್ಯಕ್ತಿ ಸರಿಯಾಗಿದ್ದಾರೆ, ಅಥವಾ ಅದಕ್ಕೆ ಕಚೇರಿಗೆ ಅಗತ್ಯವಾದಂಥ ಮಾಹಿತಿಯನ್ನು ಅದರ ಫಾರ್ಮೇಟಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೋ ಒಂದು ವ್ಯಕ್ತಿ ಅದನ್ನು ದೃಢೀಕರಿಸಬೇಕು. ಆ ವ್ಯಕ್ತಿಯೇ ನೋಟರಿ ಅಥವಾ ನೋಟರಿ ಪಬ್ಲಿಕ್ ಅಂತ ಹೇಳ್ತಾರೆ. ಹಾಗಾದರೆ ಯಾರು ಇದನ್ನು ಕೆಲಸ ಮಾಡಬೇಕು? ನೋಟ್ರಿ ಒಬ್ಬ ಡಾಕ್ಟ್ರ್ ಮಾಡ್ಬೋದಾ, ಇಂಜಿನಿಯರ್ ಮಾಡ್ಬೋದಾ, ಬೇರೆ ಇನ್ಯಾವುದೇ ಕೆಲಸದವ್ರು ಮಾಡ್ಬೋದಾ ಅಂತಂದರೆ, ಕಾನೂನಿನ ಪರಿಜ್ಞಾನ ಮತ್ತು ಅರಿವಿರುವಂಥ ವ್ಯಕ್ತಿ ಮಾಡಿದಾಗ ಏನಾಗುತ್ತೆ, ಆ ದಾಖಲೆಯ ದೃಢೀಕರಣಕ್ಕೆ ಒಂದು ಮೌಲ್ಯ ಬರ್ತಾ ಹೋಗುತ್ತೆ. ಹಾಗಾಗಿ ಒಬ್ಬ ವಕೀಲರನ್ನು ಮಾತ್ರ ನಾವು ನೋಟರಿ ಅಂತ ಅಪಾಯಿಂಟ್ ಮಾಡೋಕ್ಕಾಗುತ್ತೆ, ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದರೆ ಒಬ್ಬ ವಕೀಲರಿಗೇನಾಗುತ್ತೆ, ಅವರು ಅಧ್ಯಯನ ಮಾಡಬೇಕಾದ್ರೂ ಕೂಡ ಮತ್ತು ವಕೀಲ ವೃತ್ತಿಯನ್ನು ನಡೆಸಬೇಕಾದ್ರೂ ಕೂಡ ಬಹಳಷ್ಟು ಕಾನೂನುಗಳ ಪರಿಜ್ಞಾನ ಅವರಿಗೆ ಅರಿವಾಗುತ್ತೆ ಮತ್ತು ಅದರ ಪರಿಚಯ ಆಗುತ್ತೆ. ಹಾಗಾಗಿ ಸಂಬಂಧಪಟ್ಟ ಕಚೇರಿಗಳಿಗೆ, ನ್ಯಾಯಾಲಯಕ್ಕೆ ಒದಗಿಸುವಂಥ ಪತ್ರಗಳಿಗೆ ದೃಢೀಕರಣ ಒದಗಿಸಿದಾಗ ಏನಾಗುತ್ತೆ, ಅದಕ್ಕೆ ಒಂದು ನ್ಯಾಯ ಸಿಗ್ತಾ ಹೋಗುತ್ತೆ. ಹಾಗಾದರೆ ಎಲ್ಲ ಅಡ್ವೊಕೇಟ್ಸ್ ಇದಕ್ಕಾಗ್ಬೋದಾ, ಅಥವಾ ನಿನ್ನೆ ನಾನು ವಕೀಲಿಕೆ ಶುರು ಮಾಡಿದ್ದೀನಿ, ನಾನು ನೋಟ್ರಿ ಆಗ್ಬೋದಾ ಅಂತಂದರೆ ಇಲ್ಲ. ನೀವು ಕನಿಷ್ಠ 10 ವರ್ಷ ನೀವು ಕೋರ್ಟ್ನಲ್ಲಿ ವಕೀಲ ವೃತ್ತಿಯನ್ನು ನಡೆಸಿರಬೇಕಾಗುತ್ತೆ. ಇದು SC ST ಮತ್ತು OBC ಮಹಿಳೆಯರಿಗೆ 7 ವರ್ಷಕ್ಕೆ ನಿಯಮ ಇದೆ. ಸೊ 10 ವರ್ಷ ಅಥವಾ 7 ವರ್ಷ ವಕೀಲ ವೃತ್ತಿಯನ್ನು ಮುಗಿಸಿದ ನಂತರ ಮಾತ್ರ ನಿಮಗೆ ಈ ನೋಟರಿ ಪಬ್ಲಿಕ್ ಆಗಿ ನೀವು ನಿಯುಕ್ತಿ ಆಗೋದಕ್ಕೆ ಸಾಧ್ಯತೆ ಇದೆ. ಅದನ್ನು ಯಾರು ಅವರನ್ನು ನಿಯುಕ್ತಿ ಮಾಡ್ತಾರೆ ಅಂತಂದರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ಎರಡೂ ಸರ್ಕಾರಗಳು ನಿಮ್ಮನ್ನು ನಿಯಮಿಸ್ಬೋದು. ಕೇಂದ್ರ ಸರ್ಕಾರ ನಿಮ್ಮನ್ನು ನಿಯಮಿಸಿದ್ರೆ ಏನಾಗುತ್ತಪ್ಪ ಅಂತಂದರೆ, ದೇಶದ ಯಾವುದೇ ಭಾಗದಲ್ಲಿ ಕೂಡ ನೀವು ನೋಟರಿ ವೃತ್ತಿಯನ್ನು ಅಥವಾ ಅದರ ಪ್ರೊಫೆಷನ್ನ ನೀವು ಮಾಡಬಹುದು. ಯಾವುದೇ ಒಂದು ರಾಜ್ಯ ನಿಮ್ಮನ್ನು ನಿಯಮಿಸಿದಾಗ ಏನಾಗುತ್ತಪ್ಪ ಅಂತಂದರೆ, ಆ ರಾಜ್ಯದಲ್ಲಿ ಮಾತ್ರ ನೀವು ನೋಟರಿಯ ಒಂದು ಕೆಲಸವನ್ನು ನೀವು ಮಾಡಬೇಕಾಗುತ್ತೆ. ಇನ್ನು ಈ ನೋಟರಿ ಅದು ಕೇಂದ್ರ ಸರ್ಕಾರ ನೇಮಿಸಿರ್ಬೋದು ಅಥವಾ ರಾಜ್ಯ ಸರ್ಕಾರ ನೇಮಿಸಿರ್ಬೋದು. ಅವರಿಗೆ ಯಾವುದೇ ರೀತಿಯಾದ ವಿಶೇಷವಾದ ವ್ಯತ್ಯಾಸ ಇಲ್ಲ. ಅವರು ಮಾಡುವ ಕೆಲಸ, ಅವರಿಗಿರುವಂಥ ಬೆಲೆ, ಇವರು ಮಾಡುವ ಕೆಲಸ ಮತ್ತು ಇವರ ಬೆಲೆ ಒಂದೇ ಆಗಿರುತ್ತೆ. ಆದರೆ ನಾನು ಹೇಳಿದ ಹಾಗೆ ಕೇಂದ್ರ ಸರ್ಕಾರ ನೇಮಿಸಿದಾಗ ನೀವು ದೇಶದ ಯಾವುದೇ ರಾಜ್ಯದಲ್ಲಿ ಮಾಡಬಹುದು. ರಾಜ್ಯ ಸರ್ಕಾರ ಮಾಡಿದಾಗ ಆ ರಾಜ್ಯದಲ್ಲಿ ಮಾತ್ರ ನೀವು ನೋಟರಿ ಕೆಲಸವನ್ನು ಮಾಡಬೇಕಾಗುತ್ತೆ. ಆದರೆ ನೀವು ಯಾವುದೇ ದಾಖಲೆಗಳನ್ನು, ಉದಾಹರಣೆಗೆ ನೀವು ಕರ್ನಾಟಕ ರಾಜ್ಯದಲ್ಲಿ ನಿಯುಕ್ತಿಯಾಗಿದ್ದೀರಾ, ಇಲ್ಲಿ ನಿಮ್ಮ ಕಚೇರಿ ಇದೆ, ಆದರೆ ಯಾರೋ ಮಹಾರಾಷ್ಟ್ರದಲ್ಲಿ ಕೆಲವು ದಾಖಲೆಗಳನ್ನು ಸಲ್ಲಿಸಬೇಕು, ಅವರು ಆ ದಾಖಲೆಗಳನ್ನು ನಿಮ್ಮ ಹತ್ರ ದೃಢೀಕರಿಸ್ಬೋದಾ? ಖಂಡಿತವಾಗ್ಲೂ ದೃಢೀಕರಿಸ್ಬೋದು. ಅಥವಾ ಮಹಾರಾಷ್ಟ್ರದಿಂದ ಯಾರೋ ದೃಢೀಕರಿಸಿಕೊಂಡು ಬಂದರೆ ನಮ್ಮ ನ್ಯಾಯಾಲಯ ಅಥವಾ ನಮ್ಮ ಕಚೇರಿಗಳು ಅದನ್ನು ಮಾನ್ಯ ಮಾಡ್ತೇವೆ, ಖಂಡಿತವಾಗ್ಲೂ ಮಾಡ್ತೇವೆ. ಹಾಗಾಗಿ ಯಾವುದೇ ಒಂದು ವ್ಯತ್ಯಾಸವಿಲ್ಲ, ವಿಶೇಷವಾದ ಸೌಲಭ್ಯವಿಲ್ಲ. ಇನ್ನು ನೋಟರಿ ಅವರ ಕೆಲಸ ಏನಪ್ಪ ಅಂತಂದರೆ, ಬಹಳ ಮುಖ್ಯವಾಗಿ 2 ರೀತಿಯ ಒಂದು ಕೆಲಸಗಳನ್ನು ಮಾಡ್ತಾರೆ. ಒಂದು ಅಟೆಸ್ಟೇಷನ್, ಇನ್ನೊಂದು ರಿಜಿಸ್ಟ್ರೇಷನ್ ಅಂತ ಹೇಳ್ತಾ ಹೋಗ್ತೀವಿ. ಅಟೆಸ್ಟೇಷನ್ ಅಂದ್ರೇನು ಅಂದರೆ, ನೀವು ಕೊಡುವಂತಹ ದಾಖಲೆಗಳನ್ನು ಮೂಲ ಪ್ರತಿಗಳೊಂದಿಗೆ ಒಂದು ಹೊಂದಿಸಿ ಅದು ಸರಿಯಾಗಿದೆಯಾ ಅಂತ ಅವರು ಅದರ ಮೇಲೆ ಅವರೇನಿದೆ ಅವರ ಸೀಲನ್ನು ಹಾಕಿ ಸಿಗ್ನೇಚರನ್ನು ಮಾಡಿ ಅದಕ್ಕೆ ಯಾವ ದಿನಾಂಕದ ಅದನ್ನು ನೋಡಿದ್ದಾರೆ ಅನ್ನೋದನ್ನು ಅವರು ದೃಢೀಕರಿಸೋದಕ್ಕೆ ಅಟೆಸ್ಟೇಷನ್ ಅಂತ ಹೇಳ್ತೀವಿ. ಇದು ದಿನನಿತ್ಯದ ಕೆಲಸಗಳಲ್ಲಿ ಬೇಕಾಗುತ್ತೆ ಮತ್ತು ನ್ಯಾಯಾಲಯದಂತೂ ಬಹಳ ಅಗತ್ಯ ಇದೆ. ಯಾಕೆಂತಂದರೆ ಸಾವಿರಾರು ಕೇಸುಗಳು ಬರ್ತಾ ಇರುತ್ತೆ, ನ್ಯಾಯಾಧೀಶರಿಗೆ ಬರುವಂತಹ ದಾಖಲೆಗಳ ದೃಢೀಕರಣ ಭಾಳ ಅಗತ್ಯವಾಗಿರುತ್ತೆ.
ಹಾಗಾಗಿ ಅದನ್ನು ಅಟೆಸ್ಟೇಷನ್ ಅಂತ ಹೇಳ್ತೀವಿ. ಇನ್ನು ರಿಜಿಸ್ಟ್ರೇಷನ್ ಅಂತಂದ್ರೆ ಏನಪ್ಪ ಅಂತಂದರೆ, ನಾವು ಈ ಹಿಂದೆ ಚರ್ಚೆ ಮಾಡಿದ್ವಿ, ಈ ನೋಂದಣಿ ಅಂತ ಬಂದಾಗ ಕೆಲವು ದಾಖಲೆಗಳನ್ನು ಕಂಪಲ್ಸರಿ ರಿಜಿಸ್ಟಬಲ್ ಡಾಕ್ಯುಮೆಂಟ್ಸ್, ಕೆಲವನ್ನು ನಾನ್ ಕಂಪಲ್ಸರಿ ಅಂತ ಹೇಳ್ತೀವಿ. ಅಂದರೆ ಕಡ್ಡಾಯವಾಗಿ ಮಾಡಲೇಬೇಕಾದ್ದು, ಕೆಲವಕ್ಕೆ ಕಡ್ಡಾಯ ಇಲ್ಲ. ಆ ಕಡ್ಡಾಯವಿಲ್ಲದಿರುವಂಥ ದಾಖಲೆಗಳನ್ನು ನಾವು ನೋಟರಿ ಮುಂದೆ ರಿಜಿಸ್ಟರ್ ಮಾಡಬಹುದು. ಯಾವುದದು ಕಡ್ಡಾಯವಾಗಿ ನಾವು ನೋಂದಣಿ ಮಾಡದೇ ಇರುವಂಥದ್ದು ಅಂತಂದರೆ, ಒಂದು ವಿಲ್ ಇರ್ಬೋದು. ಆ ವಿಲ್ಲಲ್ಲಿ ಕೂಡ ಕೆಲವು ನಿಯಮಗಳಿದೆ. ಆ ನಿಯಮಗಳನ್ನು ಪಾಲನೆ ಮಾಡಿದಾಗ ಅದು ನೋಟರಿ ಮುಂದೆ ನೋಂದಣಿ ಮಾಡಿದ್ರೆ ಅದಕ್ಕೆ ಮಾನ್ಯತೆ ಇದೆ. ಇನ್ನು ಜನರಲ್ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತೀವಿ. ಅದರಲ್ಲಿ ನಿಮಗೆ ಮಾರಾಟ ಮಾಡೋದಕ್ಕೆ ಯಾವುದೇ ಒಂದು ಆಸ್ತಿಗಳನ್ನು, ಅದರ ಹಕ್ಕನ್ನು ಕೊಡ್ತಾ ಇಲ್ಲ ಅಂತಂದರೆ ಆಗ ನೀವು ಅದನ್ನು ನೋಟ್ರಿ ಮುಂದೆ ಮಾಡ್ಬೋದು. ಹಾಗಾದರೆ ಅದಿಲ್ಲ ಅಂದರೆ ಏನಿರುತ್ತೆ ಅಂತಂದರೆ, ನಿಮ್ಮ ಬ್ಯಾಂಕುಗಳ ವ್ಯವಹಾರ, ಕೋರ್ಟು ಕಚೇರಿ ವ್ಯವಹಾರಗಳಿರ್ಬೋದು, ಇನ್ಶೂರೆನ್ಸ್ ಕ್ಲೇಮ್ಸ್ ಇರ್ಬೋದು, ಇನ್ಯಾವುದೋ ವಕೀಲರನ್ನು ನೇಮಿಸ್ಬೋದು, ಮನೆ ಸ್ಯಾಂಕ್ಷನ್, ಪ್ಲಾನ್ ಸ್ಯಾಂಕ್ಷನ್ ಇರ್ಬೋದು, ಟ್ಯಾಕ್ಸ್ ಕಟ್ಟಕ್ಕಿರ್ಬೋದು. ಈ ರೀತಿ ಕೆಲಸಗಳಿಗೆ ನೀವು ಸಬ್ ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ರಿಜಿಸ್ಟ್ರ್ ಮಾಡುವಂಥ ಅಗತ್ಯವಿಲ್ಲ. ಅದು ನೋಟ್ರಿ ಮುಂದೆ ಮಾಡಿದ್ರೆ ಸಾಕು. ಇನ್ನು ಕೆಲವು ದಾಖಲೆಗಳನ್ನು ನೋಟ್ರಿ ಮುಂದೆ ರಿಜಿಸ್ಟ್ರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾವುದು? ಮನೆ ಮಾರಾಟ ಅಂದರೆ ಸೇಲ್ ಡೀಡ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಬಾರ್ದು. ಪಾರ್ಟಿಷನ್ ಡೀಡ್ ಅಂತ ಹೇಳ್ತೀವಿ, ಮತ್ತು ಡಿವೋರ್ಸ್ ಅಂತ ಹೇಳ್ತೀವಿ. ಈ ರೀತಿಯ ದಾಖಲೆಗಳನ್ನು ನೋಟ್ರಿ ಮುಂದೆ ರಿಜಿಸ್ಟ್ರೇಷನ್ ಮಾಡಬಾರ್ದು. ರಿಜಿಸ್ಟ್ರೇಷನ್ ಅಂದ್ರೇನು ಅಂತಂದರೆ, ಪ್ರತಿಯೊಬ್ಬ ನೋಟರಿ ತನ್ನ ಬಳಿ ಒಂದು ರಿಜಿಸ್ಟರ್ ಇಟ್ಕೊಂಡಿರ್ತಾರೆ. ಆ ರಿಜಿಸ್ಟರ್ ಏನಪ್ಪ ಅಂತಂದರೆ, ದಿನಾಂಕ, ಕ್ರಮ ಸಂಖ್ಯೆ ಹಾಕಿ ಅವರು ಯಾವ ದಾಖಲೆಯನ್ನು ಅವರು ರಿಜಿಸ್ಟ್ರ್ ಮಾಡ್ತಾ ಇದ್ದಾರೆ, ನೋಂದಣಿ ಮಾಡ್ತಾ ಇದ್ದಾರೆ, ಮತ್ತು ಆ ದಾಖಲೆಯನ್ನು ಯಾರು ಎಕ್ಸಿಕ್ಯೂಟ್ ಮಾಡಿದ್ರು ಅವರು ಅವರ ಮುಂದೆ ಬಂದು ಸೈನ್ ಮಾಡಿರ್ತಾರೆ, ರಿಜಿಸ್ಟ್ರಲ್ಲಿ ಸೈನ್ ಮಾಡಿರ್ತಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ದಾಖಲೆ ಬಗ್ಗೆ ಯಾವುದೇ ರೀತಿಯಾದ ಸಮಸ್ಯೆ ಬಂದಾಗ ಏನಪ್ಪ ಅಂತಂದರೆ, ಕೋರ್ಟು ಈ ನೋಟ್ರಿಯನ್ನು ಕರೆಯುತ್ತೆ. ಆ ನೋಟ್ರಿ ಅಲ್ಲಿ ಸಾಕ್ಷಿ ಹೇಳಬೇಕಾಗತ್ತೆ, ಹೌದು ಈ ದಾಖಲೆ ಎಕ್ಸಿಕ್ಯೂಟ್ ಮಾಡಿದಾಗ ಇದು ನನ್ನ ಮುಂದೆ ಅವರೆಲ್ಲ ಬಂದಿದ್ದಾರೆ, ನಾನು ಇದಕ್ಕೆ ಸಾಕ್ಷಿ, ಹಾಗಾಗಿ ಇದರದ್ದು ಮಾನ್ಯತೆ ಇದೆ ಅಂತ ಹೇಳ್ಬೋದು. ಹಾಗಾದರೆ ನೋಟ್ರಿ ಹತ್ರ ಡಾಕ್ಯುಮೆಂಟ್ ಆಗಿಬಿಟ್ರೆ ಏನು ಬೇಕಾದರೂ ನಡೆಯುತ್ತಾ? ಅದಕ್ಕೆ ವ್ಯಾಲಿಡ್ ಇದೆಯಾ? ಇಲ್ಲ, ಹಾಗಿಲ್ಲ. ಉದಾಹರಣೆಗೆ ಯಾರೋ ಒಬ್ಬರು ಬರ್ತಾರೆ ಡಾಕ್ಯುಮೆಂಟು, ವಿಧಾನಸೌಧ ನನ್ನದು ಅಂಥೇಳಿ ನೋಟ್ರಿ ಮಾಡಿಸ್ತಾರೆ. ಅದು ಮಾನ್ಯತೆ ಇದೆಯಾ? ಇಲ್ಲ, ಹಾಗಾಗೋದಿಲ್ಲ. ಹಾಗಾಗಿ ನೋಟ್ರಿ ಮುಂದೆ ದಾಖಲೆಗಳು ದೃಢೀಕರಣ ಆಗಿದ್ದರೂ ಕೂಡ ಅದರಲ್ಲಿ ಏನಾದರೂ ಸಮಸ್ಯೆ ಬಂದಾಗ, ಏನಾದರೂ ವಿವಾದ ಬಂದಾಗ, ಆ ವಿವಾದವನ್ನು ಮತ್ತೆ ನ್ಯಾಯಾಲಯದಲ್ಲೇ ನಾವು ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನೋಟರಿಯನ್ನು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ನೇಮಿಸ್ಬೋದು ಅಂತ ನೋಡಿದ್ವಿ. ಅವರು ಎಷ್ಟು ವರ್ಷಗಳ ಕಾಲ ಅವರ ಮಾನ್ಯತೆ ಇರುತ್ತಪ್ಪ ಅಂತಂದರೆ, 5 ವರ್ಷಗಳ ಕಾಲ ಅದರ ಮಾನ್ಯತೆ ಇರುತ್ತೆ. ಪ್ರತಿ 5 ವರ್ಷಗಳ ನಂತರ ಅವರಿಗೆ ಬೇಕಿದ್ದರೆ ಮತ್ತೆ ಸರ್ಕಾರಕ್ಕೆ ಸಂಬಂಧಪಟ್ಟ ಅಪ್ಲಿಕೇಶನ್ ಹಾಕಿ ಅವರು ರಿನೀವಲ್ನ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ದಾಖಲೆಗಳನ್ನು ಅಟೆಸ್ಟ್ ಮಾಡ್ಬೋದು ಅಥವಾ ರಿಜಿಸ್ಟರ್ ಮಾಡ್ಬೋದು. ಆವಾಗ ನೀವು ಗಮನಿಸಿದರೆ ಅಲ್ಲಿ ಹಾಕಿರ್ತಾರೆ ಒಂದು ರೌಂಡ್ ಸೀಲಲ್ಲಿ ಅವರ ಒಂದು ರಿಜಿಸ್ಟ್ರೇಷನ್ ಎಷ್ಟು ದಿನಗಳವರೆಗೆ ಮಾನ್ಯತೆ ಇರುತ್ತೆ ಅಂತ. ಹಾಗಾಗಿ ನಾವು ಅದು ಯಾವುದೇ ದಾಖಲೆಗಳನ್ನು ಒಬ್ಬರ ಬಳಿ ಹೋಗಿ ನೋಟ್ರಿ ಮಾಡಿಸಿದಾಗ ಆ ದಿನಾಂಕದೊಳಗಡೆ, ಮಾನ್ಯತೆ ಇರುವಂತಹ ದಿನಾಂಕದೊಳಗಡೆ ನಾವು ನೋಟ್ರಿ ಮಾಡಿಸಿದಾಗ ಮಾತ್ರ ನಮ್ಮ ದಾಖಲೆಗಳಿಗೆ ಮಾನ್ಯತೆ ಇರುತ್ತೆ. ಮತ್ತು ಅವರ ಮಾನ್ಯತೆ ಮುಗಿದೋಯ್ತು ಅಂತಂದಾಗ ಅವರು ರಿನೀವಲ್ ಮಾಡಿಸ್ಕೊಂಡಿರಬೇಕು. ಇಲ್ಲ ಅಂತಂದರೆ ಆ ದಾಖಲೆಗೆ ಮಾನ್ಯತೆ ಇರುವುದಿಲ್ಲ. ಇನ್ನು ಪ್ರಪಂಚದ ಎಲ್ಲ ದೇಶಗಳಲ್ಲಿ ಕೂಡ ಈ ನೋಟರಿ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ, ಎಲ್ಲ ಕಡೆ ಲಭ್ಯವಿದೆ. ಆದರೆ ಹೊರ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶದಲ್ಲಿ ಏನಪ್ಪ ಅಂತಂದರೆ ಅವರ ಸಂಖ್ಯೆ ಬಹಳ ಆಗಿದೆ. ಹಾಗಾಗಿ ಅವರಿಗೆ ಸಿಗುವಂತಹ ಗೌರವ ಸ್ವಲ್ಪ ಕಡಿಮೆ ಅಂತ ಅನ್ಬೋದು. ಉದಾಹರಣೆಗೆ ನೀವು ಅಮೇರಿಕಾದಲ್ಲಿ ಅಂತಂದರೆ ನೋಟ್ರಿ ಹತ್ರ ಹೋಗಬೇಕು ಅಂತಂದರೆ ಮೊದಲೇ ನೀವು ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಬೇಕು ಮತ್ತು ಪ್ರತಿಯೊಂದು ದಾಖಲೆಗೂ ಇಂತಿಷ್ಟು ಹಣ ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ ಮತ್ತು ಅವರ ಬಳಿ ಕಳೆಯುವ ಸಮಯಕ್ಕೆ ಕೂಡ ನೀವು ದುಡ್ಡನ್ನು ಕೊಡಬೇಕು. ಇನ್ನು ಜರ್ಮನಿಯಲ್ಲಂತೂ ನಾವು ಒಂದು ಕಂಪನಿ ರಿಜಿಸ್ಟರ್ ಮಾಡೋಕ್ಕೆ ಹೋದರೆ ರಿಜಿಸ್ಟರ್ ಆಫ್ ಕಂಪನೀಸ್ಗೆ, ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ಇಲ್ಲೆಲ್ಲ ರಿಜಿಸ್ಟರ್ ಆಫ್ ಕಂಪನೀಸ್ ಅಂತಿದೆ, ಅವ್ರಿಗೆ ಅಧಿಕಾರ ಇದೆ. ಆದರೆ ಜರ್ಮನಿಯಲ್ಲಿ ಒಬ್ಬ ನೋಟರಿ ಪಬ್ಲಿಕ್ಕು ಪ್ರೈವೇಟ್ ಲಿಮಿಟೆಡ್ ಕಂಪನಿನ ರಿಜಿಸ್ಟರ್ ಮಾಡ್ತಾ ಹೋಗ್ತಾರೆ ಮತ್ತು ಅವರು ಒಂದು ಕಂಪನಿ ರಿಜಿಸ್ಟ್ರೇಷನ್ಗೆ €2,000 ಚಾರ್ಜ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ
ನಮಗೆ ಮತ್ತು ಬೇರೆ ದೇಶಗಳಿಗೆ ಹೋಲಿಸಿದಾಗ ನಮ್ಮ ದೇಶದಲ್ಲಿ ನೀವು ನೋಟರಿ ಆಗುವುದು ಮತ್ತು ದಾಖಲೆಗಳನ್ನು ದೃಢೀಕರಿಸೋದು ಮತ್ತು ಬಹಳ ಸುಲಭವಾಗಿ ನೀವು ನೋಟರಿಯನ್ನು ಭೇಟಿ ಮಾಡ್ಬೋದು. ಹಾಗಾಗಿ ಸ್ನೇಹಿತರೆ, ನೋಟರಿ ಅನ್ನೋದೇನಪ್ಪ ಅಂತಂದರೆ ನಮ್ಮ ವ್ಯವಹಾರಗಳಿಗೆ ಭಾಳ ಅಗತ್ಯವಾದಂಥ ದೃಢೀಕರಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.